ನಿಮ್ ತಂದೆ ಅಂದ್ರೆ ಇವಾಗ ಇಂಡಸ್ಟ್ರಿ ಸುಮಾರು ವರ್ಷ ಕೆಲಸ ಮಾಡಿದ್ದಾರೆ. ಖಳನಟನಾಗಿ ಸಾಕಷ್ಟು ಬೇರೆ ಬೇರೆ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಹೌದು. ಅವರಿಗೆ ಬ್ರೇಕ್ ಅಂತ ಅಂದ್ರೆ ತುಂಬಾ ಗುರುತಿಡೋ ತರ ಆಗಿದ್ದಂದ್ರೆ KGF ಚಾಚಾ ಹೌದು, ಹೌದು. ಕ್ಯಾರೆಕ್ಟರ್ ಒಂದು ಟರ್ನಿಂಗ್ ಪಾಯಿಂಟ್ ತರ ಅವರಿಗೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಆ ಒಂದು ಪಾತ್ರದ ಬಗ್ಗೆ, ಆ ಒಂದು ಇದ್ರ ಬಗ್ಗೆ, ಆಕ್ಟಿಂಗ್ ಬಗ್ಗೆ? ಇಲ್ಲ, ಅದು ಆಕ್ಚುಲಿ ಅದೇ ಪೀಕ್. ಹ್ಮ್. ಅದು ಬಿಟ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಓಮ್. ಓಮೋ. ಎಷ್ಟೊಂದ್ ಜನ ಹೇಳ್ತಾರೆ ಹ್ಮ್. ಜರ್ನಿ ಫ್ರಮ್ ಓಮ್ ಟು KGF ಚಾಚಾ ಅಂತ. ಯಾಕಂದ್ರೆ ಎರಡು ವೈಟ್ ಅಂಡ್ ವೈಟ್ ಹಾಕೊಂಡಿದ್ದು ಹ್ಮ್ ಹ್ಮ್ ನಮ್ಮಪ್ಪ. ಹ್ಮ್ ಹ್ಮ್ ಅದು ಇವಾಗ ಕಣ್ಣು ಮುಚ್ಚಿರೋ ಅದೇ ಬರುತ್ತೆ, ವೈಟ್ ಅಂಡ್ ವೈಟ್. ಇಲ್ಲ ಚಾಚಾ ಬರುತ್ತೆ, ಇಲ್ಲ ಓಮ್ ಬರುತ್ತೆ. ಹ್ಮ್. ಸೊ ಇವಾಗ ಎಷ್ಟೊಂದ್ ಆಕ್ಚುಲಿ KGF ಚಾಚಾ ಅಂತಾನೆ ಅವ್ರು ಎಷ್ಟೊಂದ್ ವೈರಲ್ ಆಗಿರೋದು. ಹೌದು. ಇವಾಗ ನಾರ್ತ್ ಇಂಡಿಯಾದಲ್ಲೂ ಎಷ್ಟೊಂದ್ ಜನ ನಾನು ನೋಡ್ತಿದ್ದೆ ರೀಲ್ಸ್ ಅಲ್ಲಿ. ಹ್ಮ್. KGF ಚಾಚಾ ಚಲ್ ಬಸೆ ಅಂತ ಹಿಂಗೆಲ್ಲ ಹ್ಮ್ ರೀಲ್ಸ್ ಹ್ಮ್ ಹಾಕ್ತಿರು. ಇವಾಗ ನಾನು ಇಲ್ಲೇ ಹೋದ್ರು ನೋಡೋ KGF ಚಾಚಾ ಮಗ ಅಂತಾನೆ ನಂಗೆ ಗುರುತು ಆಗೋದು ಹೊರತು ಹರೀಶ್ ರಾಯ್ ಮಗ ಅಂತ ಸೆಕೆಂಡ್ರಿ. ಹ್ಮ್ ಹ್ಮ್ ಬಟ್ ಫಸ್ಟ್ ಬರೋದು KGF ಚಾಚಾ ಮಗ ಚಾಚಾ. ಅಂತ ಹೇಳ್ತಾರೆ. ಅದು ತುಂಬಾ ವೈರಲ್ ಆಗಿದೆ. ಓಕೆ. ಈಗ ನೀವು ನೋಡಿದ್ರೆ ಸಾಕಷ್ಟು ಹಳೆ ಫಿಲಂ ಅಂದ್ರೆ ನೀವು ಹುಟ್ಟಿಲ್ದೇ ಇರೋ ಟೈಮಲ್ಲಿ ಅವ್ರು ಆಕ್ಟಿಂಗ್ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ಲಾಸ್ಟ್ ಅವ್ರು ಆಕ್ಟ್ ಮಾಡೋ ಸಿನಿಮಾ ಫಸ್ಟ್ ಇಂದ ಲಾಸ್ಟ್ ವರ್ಗು ಯಾವ ಫಿಲಂ ಯಾವ ಕ್ಯಾರೆಕ್ಟರ್ ನಿಮ್ಗೆ ತುಂಬಾ ಇಷ್ಟ ಅಂತ? ನನ್ಗೆ 3 ಕ್ಯಾರೆಕ್ಟರ್ಸ್ ತುಂಬಾ ಇಷ್ಟ ಇಲ್ಲಿ ತನಕ. ಒಂದು ಫಸ್ಟ್ ಬಂದು ಓಮ್ದು, ಹ್ಮ್. ವೈಟ್ ಅಂಡ್ ವೈಟ್ ಹಾಕೊಂಡು ಒಳ್ಳೆ ಒಳ್ಳೆ ಕಲೆ ಇತ್ತು ಮುಖದಲ್ಲಿ, ತುಂಬಾ ಚೆನ್ನಾಗಿ ಕಾಣಿಸಿದ್ರು. ಒಂದು ಡಾನ್ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಅದ್ರಿಂದ ನಾನು ಅದನ್ನ ನೋಡಿ ಫಸ್ಟ್ ಕೇಳಿದ ಅವ್ರ ಪರ್ಸನಲ್ ಲೈಫ್ ಬಗ್ಗೆ, ಏನಪ್ಪ ಹಿಂಗ್ ಹೊಡೆದಾಟ ನಿಜವಾಗ್ಲೂ ಮಾಡ್ತಿದ್ದೆ ಅಂತ. ಆಗ ಅವ್ರ ಸ್ಟೋರಿ ಓಪನ್ ಮಾಡ್ತಾರೆ. ಇನ್ನೊಂದ್ ಬಿಟ್ರೆ ಡೆಡ್ಲಿ ಸೋಮದ್ ಕ್ಯಾರೆಕ್ಟರ್ ಇದೆ, ಅದೊಂದು ತುಂಬಾ ಇಷ್ಟ. ಅದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದ್ ಬಿಟ್ರೆ KGF ನನ್ ಪರ್ಸನಲ್ ಫೇವ್ರೆಟ್ ಮೂವೀಸ್. ನನ್ ಫೇವ್ರೆಟ್ ಮೂವಿ. ಓಕೆ. ನಿಮ್ ತಂದೆಗೆ ಏನಾದ್ರು ಇಂಡಸ್ಟ್ರಿಯಲ್ಲಿ ಕಲಾನಟ ಸುಮಾರು ವರ್ಷದಿಂದ ಆಕ್ಟ್ ಮಾಡಿದ್ದಾರೆ, ಬೇರೆ ಏನಾದ್ರು ಪ್ಲಾನ್ ಇತ್ತ ಇಂಡಸ್ಟ್ರಿಯಲ್ಲಿ? ಈಗ ನಿಮ್ದು ಪರ್ಸನಲ್ ಬಿಡಿ, ನಿಮ್ನ ಕ್ರಿಕೆಟರ್ ಮಾಡ್ಬೇಕು, ನಿಮ್ಮ ಬ್ರದರ್ನ ಇನ್ನೊಂದ್ ಮಾಡ್ಬೇಕು, ಆತರ ಇಲ್ಲ. ಸೊ ಅವ್ರಿಗೆ ಏನಾದ್ರು ಇತ್ತ ಯೋಜನೆ ಅಂತ? ಇಲ್ಲ, ಅವ್ರು ಯಾವತ್ತು ಅವ್ರ ಪರವಾಗಿ ಅವ್ರು ಯಾವತ್ತು ಅವ್ರಿಗೋಸ್ಕರ ಯೋಚನೆ ಮಾಡ್ಲಿಲ್ಲ. ಏನಾದ್ರು ಇಲ್ಲ ನನ್ನ ಹೆಂಡತಿ ಮಕ್ಳಿಗೆ ಮಾಡ್ಬೇಕು, ನನ್ ಮಗಂಗ್ ಮಾಡ್ಬೇಕು ಅಂತಾನೆ ಇದ್ದಿದ್ದು. ಅವ್ರು ಬಂದಿದ್ದ ಒಳ್ಳೆ ಒಳ್ಳೆ ಮೂವಿ ಎಲ್ಲ ಮಾಡಿ ಅವ್ರಿಗೆ ತುಂಬಾ ಖುಷಿ ಇತ್ತು. ಅವ್ರಿಗೇನು ರಿಗ್ರೆಟ್ಸ್ ಏನು ಇರ್ಲಿಲ್ಲ. ಸೊ ನೀವ್ ಯಾವ ತರ ಹೇಳಿದ್ರ, ನಿಮ್ಮ ಬ್ರದರ್ ಆಗಿರ್ಬೋದು, ನೀವಾಗಿರ್ಬೋದು, ನಿಮ್ಮ ಮದರ್ ಆಗಿರ್ಬೋದು, ಯಾಕೆಲ್ಲ ನೆಗೆಟಿವ್ ರೋಲ್ ಅಲ್ಲಿ ಮಾಡ್ತೀರಾ? ಬೇರೆ ಏನಾದ್ರು ಮಾಡಿ ಒಂದು ಕಾಮಿಡಿ ರೋಲ್ ಅಲ್ಲಿ ಮಾಡ್ಬೋದು, ಒಂದ್ ಯಾವ್ದೋ ಬೇರೆ ರೋಲ್ ಮಾಡಿ ಅಂತ ಯಾವಾಗಾದ್ರೂ ಸಜೆಷನ್ ಮಾಡಿದಿರಾ ಅಂತ? ಇಲ್ಲ, ನಾವ್ ಯಾವತ್ತು ಸಜೆಷನ್ ಮಾಡಿದ್ವಿ. ಯಾಕಂದ್ರೆ ನಮ್ಗೆ ನಮ್ಮ ಅಪ್ಪನ್ ಟಿವಿ ಎಲ್ಲಾರು ಅವ್ರ ಅಪ್ಪನ ಫೋನ್ ಅಲ್ಲಿ ನೋಡ್ರೆ ನಾವು ನಮ್ಮ ಅಪ್ಪನ್ ಟಿವಿ ನೋಡೋದೇ ತುಂಬಾ ದೊಡ್ಡ ಖುಷಿ. ಸೊ ನಾವ್ ಅದೇ ಯಾವತ್ತೂ ರಿಗ್ರೆಟ್ ಮಾಡಿಲ್ಲ. ಮಾಡಿರೋ ಮೂವಿ ಎಲ್ಲ ಅವ್ರ ಅದಾದ್ಮೇಲೆ ನೀವೇ ನೋಡಿ, ಇವಾಗ ಫಸ್ಟ್ ವಿಲನ್ ಮಾಡಿ 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 ಆಮೇಲೆ ಸೈಡ್ ಕ್ಯಾರೆಕ್ಟರ್ ಮಾಡಂಗ್ ಆಯ್ತು. KGF ಚಾಚಾ ಸೈಡ್ ಸಪೋರ್ಟಿಂಗ್ ರೋಲ್ ತುಂಬಾ ದೊಡ್ಡದು ಮಾಡಿದ್ರು. ಹಾಗೆ ಇಲ್ಲ, ನಮ್ ನೋಡಿದಾಗ್ಲೂ ಖುಷಿ ಇತ್ತು. ಬಟ್ ಎಷ್ಟೊಂದ್ಸರಿ ನಾನ್ ಕೇಳ್ತಿದ್ದೆ, ಯಾಕಪ್ಪ ನೀನ್ ನೋಡಿಸ್ಕೊಂತ ಮೂವಿ ಅಂದ್ರೆ, ನೋಡು ಇವಾಗ ವಿಲನ್ ಇಲ್ದೆ ಮೂವಿ ಇಲ್ಲ, ಹಾಗೆ ಹೀರೋ ಇಲ್ದೇನು ಮೂವಿ ಇಲ್ಲ ಅಂತ ಹೇಳ್ತಿದ್ರು. ಸೊ ಅವ್ರಿಗೇನು ಅಷ್ಟೊಂದೇನು ರಿಗ್ರೆಟ್ ಇರ್ತಿರ್ಲಿಲ್ಲ. ಅದು ಒಂದ್ ಒಳ್ಳೆ ಕ್ಯಾರೆಕ್ಟರ್, ಅವರು ಯಾರು ಕೆಟ್ಟವ್ರು ಆಗಿರಲ್ಲ ಅಂತ ಹೇಳ್ತಿದ್ರು. ಓಕೆ. ಅಂದ್ರೆ ಈಗ KGF ಈ ಸೀರೀಸ್ ಅಲ್ಲಿ ಏನಾದ್ರು ಕಂಟಿನ್ಯೂಟಿ ಅವ್ರು ಇದ್ದಿದ್ರೆ ಕಂಟಿನ್ಯೂಟಿಗೆ ಏನಾದ್ರು ಚಾನ್ಸ್ ಇದಾಗ್ತಾ ಇತ್ತ ಅಂತ? KGF ಕಂಟಿನ್ಯೂಟಿ ಹೌದು, ಅವ್ರು ಮಾಡ್ತಿದ್ರು. ಅವ್ರ ಆಕ್ಚುಲಿ ಯೋಚನೆ ಇತ್ತು KGF 3 ಹಿಂಗ್ ಮಾಡ್ಬೇಕಂತ. ಬಟ್ ಇವಾಗ ಸಡನ್ ಆಗಿ ಅಪ್ಪ ಹೋದ್ರಲ್ಲ, ಅದಕ್ಕೆ ಅದರ ಬಗ್ಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಯೋಚನೆ ಇತ್ತು, ಹೌದು ಮಾಡ್ಬೇಕಂತ ಇತ್ತು ಅವ್ರಿಗೆ. ಸೊ ಒಂದ್ ವಿಚಾರ ಏನಂತಂದ್ರೆ, ನೀವು ನೋಡಿದ್ರಿ ನಿಮ್ಮ ತಂದೆ ತೀರೋದಾಗ ಇಲ್ಲೇ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ರು. ಅವ್ರ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ಇದ್ ಮಾಡ್ತಾ ಇದ್ರು, ಸಾರ್ವಜನಿಕರಿಗೆ ಅಭಿಮಾನಿಗಳಿಗೆ ಬರೋದಿಕ್ಕೆ ವ್ಯವಸ್ಥೆ ಮಾಡಿದ್ರು. ಸೊ ಆ ಟೈಮಲ್ಲಿ ಸಾಕಷ್ಟು ಸ್ಯಾಂಡಲ್ವುಡ್ ನ ಅವ್ರ ಜೊತೆ ಒಡನಾಟ ಇಟ್ಕೊಂಡವ್ರು, ಆಕ್ಟ್ ಮಾಡಿದವರು, ಪರಿಚಯ ಇದ್ದವ್ರು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನ ಪಡೆದ್ರು. ಆ ಟೈಮಲ್ಲಿ ಸಾಕಷ್ಟು ಹೆಲ್ಪ್ ಮಾಡಿದ್ರು ಅಂತ ಒಂದು ಮಾತು ಬಂತು, ಕೇಳ್ತು. ಸೊ ನಿಮಗೆ ಯಶ್ ಅವ್ರಾಗಿರ್ಬೋದು, ಕಾರ್ ಹತ್ರ ಕರ್ಕೊಂಡು ಕೂರ್ಸ್ಕೊಂಡು ಏನೋ ಹೇಳಿದ್ರು. ಸೊ ಆ ಟೈಮಲ್ಲಿ ನಿಮಗೆ ನಾನು ಇದೀನಿ ಅನ್ನೋ ತರ ಒಂದು ಭರವಸೆ ಕೊಟ್ರು, ಜೀವನ ನಡೆಸ್ಕೊಡ್ಬೇಕಂತ ಹೇಳ್ಕೊಟ್ರು. ತುಂಬಾ ಅದೇ ಮಾತಲ್ಲಿ ತುಂಬಾ ಅದೇ ಅವ್ರು ಬಂದ ತಕ್ಷಣ ನೀವು ಕೂಡ ಅವ್ರ ಹತ್ರ ಏನೋ ಹೇಳ್ತಾ ಇದ್ರಿ, ಹೇಳ್ತಾ ಇದ್ರಿ ಏನೋ. ಸೊ ಆ ಒಂದ್ ಟೈಮ್ ಏನ್ ಮಾತಾಡಿದ್ರಿ, ಏನಿತ್ತು ಆ ಟೈಮಲ್ಲಿ, ಏನು? ಇಲ್ಲ, ಅವ್ರಿಗೆ ಆಕ್ಚುಲಿ KGF 3 ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಅವ್ರಿಗೆ ಎರಡ್ ದೊಡ್ಡ ಈ ತರ ಆಗಿದೆ. ಅಂದ್ರೆ ಲಾಸ್ಟ್ ಟೈಮ್ ಇದೇ ತರ ಅವ್ರು ಫಸ್ಟ್ ಟೈಮ್ ಅಡ್ಮಿಟ್ ಆದಾಗ ಹಿಂಗೆ ಮೀಡಿಯಾಲೆಲ್ಲ ಬಂದಾಗ ಅವ್ರಿಗೆ ಯಾವ್ದೋ ಒಂದ್ ದೊಡ್ಡ ರಜನಿಕಾಂತ್ ಅವ್ರ ಫಿಲ್ಮ್ ಬಂದಿತ್ತು, ಅದು ಮಾಡಕ್ ಆಗ್ಲಿಲ್ಲ, ಹಾಸ್ಪಿಟಲ್ ಅಲ್ಲಿ ಇದ್ರು ಅಂತ. ಅದಾದ್ಮೇಲೆ ಇವಾಗ KGF 3 ಮಾಡಕಂತ ತುಂಬಾ ಆಸೆ ಇತ್ತು. ಅದನ್ನ ನಾನು ಹೇಳ್ತೇನೆ, ನೋಡಿ ಹಿಂಗ್ KGF 3 ಮಾಡಕಂತ ಆಸೆ ಇತ್ತು, ಇವಾಗ ಸಡನ್ ಆಗಿ ಹಿಂಗ್ತಿರೋ ಅಂತ ಬೇಸರದಲ್ಲಿ ಹೇಳ್ತಿದ್ದೆ. ಓಕೆ. ಸೊ ನಿಮಗೆ ಸ್ವಲ್ಪ ಹಣಕಾಸಿನ ನೆರವು ಕೂಡ ಮಾಡಿದ್ರು ಅನ್ನೋ ತರ ಒಂದು ಮಾತಿದೆ. ಸೊ ಅದ್ ಮಾಡಿದ್ರ, ನಿಜನ ಏನು ಅಂತ? ಅಲ್ಲ, ಫುಲ್ ಒಟ್ಟಾರೆ ಮಾಡಿದ್ದಾರೆ. ನಿಮ್ಮ ತಂದೆ ಇದ್ದಾಗ್ಲಾಗಿರ್ಬೋದು. ಇಲ್ಲ, ಅಪ್ಪಂಗ್ ಫೋನ್ ಮಾಡಿ ಮಾತಾಡಿದ್ರೆ ನಮ್ಮ ಅಪ್ಪಂಗೆ ಎಷ್ಟೋ ಖುಷಿ. ಯಶ್ ಅವರು ಫೋನ್ ಮಾಡಿ ಮಾತಾಡಿದ್ರು, ಯಶ್ ಮಾಮ ಫೋನ್ ಮಾಡಿ ಮಾತಾಡಿದ್ರು, ನಿನ್ ಯಶ್ ಮಾಮ ಮಾಡಿದ್ರು ಅಂತ ಖುಷಿ ಇತ್ತು. ಪಾಪ ಫೋನ್ ಮಾಡಿ ಮಾತಾಡಿದ್ರು. ಇವಾಗ ಕೊನೆದಲ್ಲೂ ಫೋನ್ ಮಾಡಿದ್ರು, ಮಾತಾಡಿದ್ರು ಅಪ್ಪನ ಜೊತೆ. ಹಾಗೆ ಅಲ್ಲ, ಸಹಾಯ ಮಾಡಿದ್ದಾರೆ. ಅಲ್ಲ, ನೀವ್ ಅನ್ಕೊಂಡಿದ್ರೆ ಯಶ್ ಅವ್ರು ಬರ್ತಾರೆ ಅಂತ ಅನ್ಕೊಂಡಿದ್ರ ಅಂತ?
ಇಲ್ಲ, ಯಾಕಂದ್ರೆ ನಾವು ಅಪ್ಪ ಇನ್ನೇನ್ ಹೋಗೋ ಒಂದ್ 2 ವಾರದಿಂದ ಅಲ್ಲ, ಅವ್ರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋ 1 ವಾರದಿಂದ ನಾವು ಮೀಡಿಯಲ್ ಫುಲ್ ಬಂತಲ್ಲ ಸೆಕೆಂಡ್ ಟೈಮ್, ನಾನು ಅಪ್ಪ ಎಲ್ಲ ಹಿಂಗೆ ಆಚೆ ಹೋಗಿ ಏನೇನೋ ಹಾಸ್ಪಿಟ್ಲದ ಫೈಲ್ ಎಲ್ಲ ತಗೊಂಡ್ಬರ್ಬೇಕು. ನಾವು ಅವ್ರ ಕಾಲ್ ಊದ್ಕೊಂಡಿತ್ತು, ಬಟ್ ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ರು. ಅದಕ್ಕೆ ಕಾರ್ ಬಿಡ್ಕೊಂಡು ಹೋಗ್ಬೇಕಾರೆಲ್ಲ ಇಲ್ಲ ಹೇಳ್ತಿದ್ರು. ಓಕೆ, ಅಲ್ಲ ಕಾರಲ್ಲಿ ನಿಮ್ಮನ್ನ ಕರೆದು ಮಾತಾಡಿದ್ರಲ್ಲ, ಏನ್ ಮಾತಾಡಿದ್ರು ಅಂತ? ಈಗ ಇವಾಗ ನೋಡಿ, ಇವಾಗ ನೆಕ್ಸ್ಟ್ ಇವಾಗ ನಿಮ್ಮ ಅಪ್ಪನ ಹೆಸರು ಇಲ್ಲ, ಸೊ ನೀವೇ ನಿಮ್ ಕಾಲಲ್ಲಿ ನಿಂತ್ಕೊಂಡು ಸಾಧನೆ ಮಾಡಿ ಜೀವನದಲ್ಲಿ ಮುಂದೆ ಬಂದು ಗೆಲ್ಬೇಕಂತ ಹೇಳ್ಕೊಟ್ರು. ಅಂದ್ರೆ ನೆಕ್ಸ್ಟ್ ಏನಾದ್ರು ನಿಮ್ ನನ್ನ ಕಡೆಯಿಂದ ಸಹಕಾರ ಬೇಕು ಅಂದ್ರೆ ಕೇಳಿ ಅಂತ ಏನಾದ್ರು ಹೇಳಿದ್ರ? ಇಲ್ಲ, ಭರವಸೆ ಕೊಟ್ಟಿದ್ದಾರೆ, ಭರವಸೆ ಕೊಟ್ರು. ಓಕೆ, ಅದೇ ಅದ್ರ ಜೊತೆ ಇನ್ನೊಬ್ರು ಧ್ರುವ ಸರ್ಜಾ ಅವರು ಕೂಡ ಬಂದು ಅವರು ಕೂಡ ಅಲ್ಲಿ ಎಲ್ಲ ನಿಂತು ಅಂತಿಮ ಸಂಸ್ಕಾರ ಮಾಡಿದ್ರು. ಅವ್ರೇನ್ ಹೇಳಿದ್ರು ಅಂತ? ಅವರು ಹೇಳಿದ್ರು, ನಾನು ಹಿಂಗೆ ಅಲ್ಲಿ ನಂಗೆ ಸಾಕು ತಿನ್ನೋದು ಅಂತ ಹೇಳಿದ್ರೆ, ಈ ಕ್ರಿಕೆಟ್ ಆಗ್ಬೇಕಂದ್ರೆ ತಿನ್ಬೇಕು, ತಿನ್ನು ಅಂತ ಫೋರ್ಸ್ ಮಾಡಿ ತಿನ್ಸಿ. ಆಮೇಲೆ ಹೇಳಿದ್ರು, ಏನೋ ಹೆಲ್ಪ್ ಬೇಕಾದ್ರೆ ಫೋನ್ ಮಾಡು, ನನ್ ನಂಬರ್ ಅವ್ರ ಕಡೆಯವ್ರೆ ಇಸ್ಕೊಂಡು ಮತ್ ಮೆಸೇಜ್ ಹಾಕಿದ್ರು, ಏನೋ ಬೇಕಿದ್ರೆ ಫೋನ್ ಹಾಕಿ ಅಂದ್ಬಿಟ್ಟು ಮಾತಾಡ್ಬಿಟ್ಟು ಅವರು ತುಂಬಾ ಬೆಂಬಲ ಕೊಟ್ಟು ಬ್ಯಾಕ್ ಬೋನ್ ಆಗಿ ನಿಂತು ಮಾತಾಡ್ಸ್ಬಿಟ್ಟು ಹೋದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.